ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಒಂದೆರಡು ದಿವಸದ ಮುಂಚೆ ಒಂದು ವೀಡಿಯೋ ಪೋಸ್ಟ್ ಮಾಡಿದೆ. ಹೊಸ ಫ್ಯಾನ್ಸಿ ಪಿಜನ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಆ ಪಾರಿವಾಳನ ಒಂದು ಈಗ ಜೊತೆ ಆಗಿದೆ ಒಂದು ಲೆವೆಲಿಗೆ. ಸೊ ಆ ಪಾರಿವಾಳ ಬ್ರೀಡಿಂಗ್ ಕೇಜ್ ಸೆಟಪ್ಪು, ಈಗ ಬ್ರೀಡಿಂಗ್ ಸೀಸನ್ ಬೇರೆ. ಬ್ರೀಡಿಂಗ್ ಕೇಜ್ ಸೆಟಪ್ಪು, ಕೇಜ್ ಬ್ರೀಡಿಂಗ್ ಮಾಡಿದಿದ್ರೆ ಸೊ ಯಾವ ರೀತಿ ಗೂಡೊಳಗೆ ಹೇಗೆ ಇಡಬೇಕು, ಏನೇನು ಇಡಬೇಕು ಅನ್ನೋ ಒಂದು ಬ್ರೀಡಿಂಗ್ ಕೇಜ್ ಸೆಟಪ್ನ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವೀಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋಣ. ಫ್ರೆಂಡ್ಸ್, ಮೊದಲನೇದಾಗಿ ಬ್ರೀಡಿಂಗ್ ಕೇಜ್ ಅಂತ ಬಂದಾಗ ಬ್ರೀಡಿಂಗ್ ಕೇಜ್ ಸೈಜು ಮುಖ್ಯ ಆಗಿರುತ್ತೆ. ಸೊ ನನ್ನ ಬ್ರೀಡಿಂಗ್ ಕೇಜ್ ಸೈಜ್ ಎಷ್ಟಿದೆ ಅಂತ ಹೇಳಿದ್ರೆ 1.5 ಅಡಿ ಹೈಟ್ ಇದೆ. ಸೊ ಅವಾಗ ಒಳಗಡೆ ಮೇಟಿಂಗ್ ಹಾಕಿ ಸ್ವಲ್ಪ ಫ್ರೀ ಆಗಿರುತ್ತೆ. 1.5 ಅಡಿ ಹೈಟು, ನಂತರ ಅಗಲ ಎಡಗಡೆಯಿಂದ ಬಲಗಡೆ 2 ಅಡಿ ಇದೆ. ಸೊ ಒಂದು 3 ಅಡಿ ಇದ್ದರೆ ತುಂಬ ಉತ್ತಮ ಕೇಜ್ ಬ್ರೀಡಿಂಗ್ ಮಾಡೋಕ್ಕೆ. ಇಲ್ಲ ನಾವು ಹೊರಡೆ ಬಿಟ್ಟು ಸ್ವಲ್ಪ ಅವಾಗ ಹೊರಡೆ ಬಿಡ್ತೀನಿ ಅಂದರೆ 1-2 ಅಡಿ ಇದ್ದರೆ ಸಾಕು. ಸೊ 1-2 ಅಡಿ ಅಗಲ ಇದೆ. ಮುಂದೆಯಿಂದ ಹಿಂದೆ 1.5 ಅಡಿ ಇದೆ ಇದು. ಸೊ ಕೇಜು ನಾವು ಎಷ್ಟು ದೊಡ್ಡದಿರುತ್ತೋ ಅಷ್ಟು ಚೆನ್ನಾಗೇ ಬ್ರೀಡ್ ಆಗುತ್ತೆ ಕೇಜ್ ಒಳಗೆ. ಸೊ ನನ್ನ ಸಜೆಷನ್ ಅಂದರೆ ನೀವು ಕೇಜ್ ಮಾಡಿಸೋದಿದ್ರೆ ನೀವು ಕೇಜ್ ಬ್ರೀಡಿಂಗ್ಗೆ ಹೊರಡೇನೆ ಬಿಟ್ಟು ಸಾಕಲ್ಲ ಫ್ಯಾನ್ಸಿ ಹಾಕಿ ಅಂದರೆ ಒಂದು 3 ಫೀಟ್ ಉದ್ದ, 1.25 ಅಡಿ ಹೈಟು, ಒಂದು 2 ಅಡಿ ಮುಂದೆಯಿಂದ ಹಿಂದೆ ಆ ರೀತಿ ಒಂದು ಕೇಜ್ ಸೆಟಪ್ ಮಾಡಿ. ಸೊ ಈ ರೀತಿ ಮಾಡಿದ್ರೆ ಕೇಜ್ ಚೆನ್ನಾಗೇ ಕೇಜ್ ಒಳಗೆ ಬ್ರೀಡ್ ಆಗುತ್ತೆ. ಸೊ ನಂತರ ಫ್ರೆಂಡ್ಸ್, ಇನ್ನೊಂದು ಏನಂತ ಹೇಳಿದ್ರೆ, ನಾನೀಗ ಈ ಕೇಜ್ ಯಾವ ರೀತಿ ಕೇಜ್ ಬ್ರೀಡಿಂಗ್ ಮಾಡೋದು ಅಥವಾ ಈ ಬ್ರೀಡಿಂಗ್ ಕೇಜ್ನ ಸೆಟಪ್ ಅನ್ನೋದೇ ಮುಖ್ಯ. ಈ ವಿಡಿಯೋದ ಮುಖ್ಯ ಸಾರಾಂಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಬ್ರೀಡಿಂಗ್ ಕೇಜ್ ಸೆಟಪ್ಪು. ಸೊ ಬ್ರೀಡಿಂಗ್ ಕೇಜ್ ಒಳಗೆ ಏನೇನೆಲ್ಲ ಇರಬೇಕು, ಅವಾಗ ಏನೇನೆಲ್ಲ ಇದ್ದರೆ ಬ್ರೀಡಿಂಗ್ ಕೇಜಲ್ಲಿ ಚೆನ್ನಾಗೇ ಇದು ಬ್ರೀಡ್ ಆಗುತ್ತೆ ಅಂತ. ಮೊದಲನೇದಾಗಿ ಬ್ರೀಡಿಂಗ್ ಕೇಜ್ ಸೆಟ್ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಕೇಜ್ ಬೇಕು. ಸೊ ಒಂದು ಒಳ್ಳೆ ಫ್ರೀ ಆಗಿರುವಂಥ ಒಂದು ಕೇಜ್ ಬೇಕು. ಸೊ ಆ ಕೇಜಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ, ಒಂದು ಕರೆಕ್ಟಾಗಿ ಒಂದು ಮೇಲು ಒಂದು ಫಿಮೇಲ್ ಅಂತ ಒಂದು ಕಂಡುಹಿಡ್ದಿರುವಂಥ ಒಂದು ಪಾರಿವಾಳ ಇರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಜಲ್ಲಿ ಈ ಕೆಂದ ಕಲರ್ ಇದೆಯಲ್ಲ ಇದು ಗಂಡು, ಈ ಕಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಇದೆಯಲ್ಲ ಕೆಂದದಲ್ಲಿ ಅದು ವೈಟು, ಜುಟ್ಟಿರೋದು ಗಂಡು, ಈ ಕಡೆ ಜುಟ್ಟಿಲ್ಲದೆ ಇರೋದು ಹೆಣ್ಣು. ಸೊ ಇದು ಹೆಣ್ಣು ಪಾರಿವಾಳ. ನಂತರ ಈ ಸೈಡಲ್ಲಿ ಈ ರೀತಿ ಒಂದು ತಿಂಡಿ ಹಾಕಿಡೋದಕ್ಕೆ ಒಂದು ಬಾಕ್ಸ್ನ ಫಿಟ್ ಮಾಡಿರಬೇಕು. 24 ಗಂಟೆ ಅದರಲ್ಲಿ ತಿಂಡಿ ಇರಬೇಕು. ಸೊ ಯಾಕಂತ ಹೇಳಿದ್ರೆ ಬ್ರೀಡಿಂಗ್ ಕೇಜಲ್ಲಿ 24 ಅವರ್ಸು ವಾಟರ್ ಮತ್ತು ಫುಡ್ ಇದ್ದರೆ ಮಾತ್ರ ಒಳ್ಳೆ ಬ್ರೀಡ್ ಆಗುತ್ತೆ. ನಂತರ ಇನ್ನೊಂದೇನು ಇರಬೇಕಂತ ಹೇಳಿದ್ರೆ ಒಂದು ಸಣ್ಣ ಬಾಕ್ಸ್ ಥರ ಈ ಥರ ಇಡಿ. ಸೊ ಅದರಲ್ಲಿ ಒಂದು ಗ್ರಿಟ್ಟು, ಈ ಕೆಮ್ಮಣ್ಣು, ಇಟ್ಟಿಗೆ ಪುಡಿ, ಮರಳು, ಸ್ಯಾಂಡು, ಆಮೇಲೆ ಈ ಶಂಕದ್ದು ಪುಡಿ, ಸೊ ಈ ಸುಣ್ಣ, ಚಾರ್ಕೋಲು ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಗ್ರಿಟ್ ಅಂತ ಬರುತ್ತೆ, ಅದನ್ನು ಹಾಕಬೇಕು. ನಂತರ ಇನ್ನೊಂದು ಸೈಡು ನೀರು ಹಾಕಿರಬೇಕು. ಮತ್ತು ಒಂದು ಈ ರೀತಿ ಒಂದು ಬಾಕ್ಸ್ ಟೈಪಲ್ಲಿ ಮರಳು ಹಾಕಿಡಬೇಕು. ಫ್ಯಾನ್ಸಿ ಪಿಜನ್ಸಿಗೆ ಅಂತ ಹೇಳಿದ್ರೆ, ನಾರ್ಮಲ್ ಪಿಜನ್ಸಿಗೆ ಹಾಕಿಡ್ಬೋದು. ಯಾಕಂತ ಹೇಳಿದ್ರೆ ನಾವು ತುಂಬ ಹೊರಡೆ ಬಿಡದೆ ಸಾಕಿದಾಗ ಸೊ ಹುಲ್ಲೆಲ್ಲ ತೊಗೊಂಡಾಗ ಮೊಟ್ಟೆಗೆ ಕಲೆಕ್ಟ್ ಮಾಡಿ ಗೂಡು ರೆಡಿ ಮಾಡಲ್ಲ. ಸೊ ಯಾಕಂದ್ರೆ ನಾವು ಹೊರಡೆನೇ ತುಂಬ ಬಿಡಲ್ಲ ಅನ್ನೋ ಆ ಟೈಮಲ್ಲಿ ಈ ರೀತಿ ಮಣ್ಣು ಹಾಕಿಟ್ಬಿಟ್ರೆ ಅದರಲ್ಲೇ ಮೊಟ್ಟೆ ಇಟ್ಟು ಒಳ್ಳೆ ಬ್ರೀಡ್ ಆಗುತ್ತೆ. ಸೊ ಫ್ರೆಂಡ್ಸ್, ನಂತರ ಏನು ಮಾಡಬೇಕಂತ ಹೇಳಿದ್ರೆ ಗೂಡು ಸ್ವಲ್ಪ ಆದಷ್ಟು ಕ್ಲೀನ್ ಇರಲಿ. ಬ್ರೀಡಿಂಗ್ ಕೇಜ್ ಗೂಡು ತುಂಬ ಕ್ಲೀನ್ ಇರಲಿ. ಯಾಕಂತ ಹೇಳಿದ್ರೆ ಮರಿಯಾಗಿರೋದ್ರಿಂದ ಈಸಿಯಾಗಿ ಡಿಸೀಸ್ ಅಟ್ಯಾಕ್ ಆಗುತ್ತೆ. ಸೊ ಕ್ಲೀನಾಗಿಡಿ ಗೂಡನ್ನ ಹೈಟು ಮಿನಿಮಮ್ 1.25 ಅಡಿ ಮಿನಿಮಮ್ ಹೈಟ್ ಇಡಿ. 1.5 ಅಡಿ ಇಟ್ಟರೆ ಉತ್ತಮ, ಬಟ್ 1.25 ಅಡಿ ಮಿನಿಮಮ್ ಹೈಟ್ ಇರಲಿ ಗೂಡಿಂದ ಹೈಟು. ಈ ಫಾರ್ ಎಕ್ಸಾಂಪಲ್ ನನ್ನ ಈ ಗೂಡಿನ ಹೈಟ್ ಈಗಾಗಲೇ ಹೇಳಿದಂಗೆ ಎಡಗಡೆಯಿಂದ ಬಲಗಡೆ 2 ಅಡಿ ಇದೆ, ಹೈಟು 1.5 ಅಡಿ ಇದೆ, ಮುಂದೆಯಿಂದ ಹಿಂದೆ ಅಗಲ 1.5 ಅಡಿ ಇದೆ. ಸೊ ಈ ರೀತಿ ಹೈಟ್ ಇರಲಿ. ನಂತರ 24 ಅವರ್ಸು ಗೂಡೊಳಗೆ ನೀರಿರಂಗೆ ನೋಡ್ಕೊಳ್ಳಿ, 24 ಅವರ್ಸು ಗೂಡಲ್ಲಿ ಫುಡ್ ಇರಂಗೆ ನೋಡ್ಕೊಳ್ಳಿ. ಸೊ ಇವೆರಡಕ್ಕೆ ಒಂದು ಬಾಕ್ಸ್ನ ಫಿಕ್ಸ್ ಮಾಡಿ, ನಂತರ ಆಗಾಗ ಗ್ರಿಟ್ ಅಂತ ಅವಾಗಲೇ ಹೇಳಿದ್ರು ಒಂದು 5-6 ಥರ ಮಣ್ಣು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದರೊಳಗೆ ಹಾಕಬೇಕು. ಸೊ ಪ್ರಾಪರಾಗಿ ಹೇಗೆ ಮಾಡೋದಂತ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಅದನ್ನೊಂದು ಗ್ರಿಟ್ ಹಾಕಬೇಕು. ಅದೇನು ಗ್ರಿಟ್ಟು ನೀವು ದಿವಸಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಹೊರಗಡೆ ಬಿಟ್ಟು ಸಾಕ್ತೀರಾ ಅಂದರೆ ಅದೇನು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಾನು ಹೊರಗಡೆನೇ ಬಿಡಲ್ಲ, ಗೂಡೊಳಗೆ ಬಿಟ್ಟು ಸಾಕ್ತೀನಿ ಅಂದರೆ ಗ್ರಿಟ್ ಅವಶ್ಯಕತೆ ಇದೆ. ಸೊ ಅದನ್ನು ನಾನು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಮೇ ಬಿ ನೆಕ್ಸ್ಟ್ ವೀಡಿಯೋ ಸೊ ಪಾರಿವಾಳನ ಯಾವ ರೀತಿ ಜೊತೆ ಮಾಡೋದಂತ ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಈ ಪೇರಿಗೆ ತೋರಿಸಿದ್ದೀನಲ್ಲ, ಈ ಪೇರು ಒಂದು 60% ಜೊತೆ ಆಗಿದೆ. ಸೊ ಇನ್ನು 100% ಜೊತೆ ಆಗೋಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿಂದ ಹೊರಗಡೆಯಿಂದ ಪಾರಿವಾಳ ತರ್ತೀರಾ, ಒಂದು ಕಡೆ ಮೇಲ್ ತರ್ತೀರಾ, ಒಂದು ಕಡೆ ಫೀಮೇಲ್ ತರ್ತೀರಾ, ಅವು ಇನ್ನೂ ಜೊತೆ ಆಗಿರಲ್ಲ. ಇಲ್ಲ ನಿಮ್ಮ ಮನೇಲೆ ಹುಟ್ಟಿರೋಂಥ 2 ಪಾರಿವಾಳನ ಜೊತೆ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಜೊತೆ ಮಾಡ್ಬೋದು, ಯಾವ ರೀತಿ ಜೊತೆ ಮಾಡಿದ್ರೆ ಬೇಗ ಜೊತೆ ಆಗುತ್ತೆ, ಸೊ ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದು. ಒಂದು 3-4 ವಿಷಯ ಇದೆ. 24 ಗಂಟೆ ಗೂಡಲ್ಲಿ ಬ್ರೀಡಿಂಗ್ ಕೇಜ್ ಅಂತಂದರೆ 24 ಗಂಟೆ ಫುಡ್ಡು ಮತ್ತು ವಾಟರ್ ಇರಬೇಕು. ಈ ಥರ ಒಂದು ಬಾಕ್ಸಲ್ಲಿ ಮರಳು ಹಾಕಿಟ್ಟಿರಬೇಕು. ಯಾಕಂತ ಹೇಳಿದ್ರೆ ಆ ಮರಳು ಮೊಟ್ಟೆ ಇಟ್ಟು ಮರಿ ಮಾಡೋಕ್ಕೆ ಮರಳಾಗಿರಬೇಕು. ಬ್ರೀಡಿಂಗ್ ಕೇಜು ಕ್ಲೀನ್ ಇರಬೇಕು ಮತ್ತು ಬ್ರೀಡಿಂಗ್ ಕೇಜ್ ಸೈಜ್ ದೊಡ್ಡದಿರಬೇಕು. ಇದಿಷ್ಟು ಒಂದು ಪ್ರಾಪರ್ ಬ್ರೀಡಿಂಗ್ ಕೇಜ್ ಸೆಟಪ್ಪು.
ಮತ್ತು ಫ್ರೆಂಡ್ಸ್ ಮಳೆ ನೀರು ಅಥವಾ ನೀರು ಯಾವುದು ಗೂಡೊಳಗೆ ಹೋಗಿ ಹೊಡಿಬಾರ್ದು. ಯಾಕಂತ ಹೇಳಿದ್ರೆ ಮಳೆ ನೀರು ಅಂದರೆ ಹೋಗಿ ಹೊಡಿತಂದರೆ ಗೂಡೊಳಗೆ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬ್ರೀಡಿಂಗ್ ಕೇಜ್ ಒಳಗೆ ನೀರು ಹೋಗಿ ಬಿತ್ತು ಅಂದರೆ ಮೊಟ್ಟೆಗೆ ಅಂದರೆ ನೀರು ಬಿತ್ತು ಅಂತ ಹೇಳಿದ್ರೆ ಮೊಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಮಳೆನ ಮುಂದ್ಗಡೆ ಒಂದು ತಾರ್ಪಲ್ ರೀತಿ ಮುಚ್ಚೋ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮಳೆ ನೀರು ಒಳಗಡೆ ಹೋಗಿ ಹೊಡಿಬಾರ್ದು, ಬ್ರೀಡಿಂಗ್ ಕೇಜ್ ಒಳಗೆ ಮಳೆ ನೀರು ಹೊಡಿಬಾರ್ದು. ಸೊ ಅದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದ್ರೆ ಆ ರೀತಿ ಮಾಡಿದ್ರೆ ನಿಮ್ಮ ಪಾರಿವಾಳದ ಮೊಟ್ಟೆ ಹಾಳಾಗೋ ಚಾನ್ಸಸ್ ಇರೋಲ್ಲ. ಇಲ್ಲ ಅಂತ ಹೇಳಿದ್ರೆ ನೀರು ಬಿತ್ತು ಅಂತ ಹೇಳಿದ್ರೆ ಮೊಟ್ಟೆ ಕೊಳ್ತೋಗೋ ಚಾನ್ಸಸ್ಸು ಅಥವಾ ಮರಿ ಆಗದೇ ಇರೋಂಥ ಚಾನ್ಸಸ್ ಇರುತ್ತೆ, ಮತ್ತು ಡಿಸೀಸು ಬರುತ್ತೆ. ಸೊ ಆದ್ದರಿಂದ ಮತ್ತು ಫ್ರೆಂಡ್ಸ್ ಇನ್ನೊಂದು ಏನು ನನ್ನ ಟಿಪ್ಸ್ ಅಂತ ಹೇಳಿದ್ರೆ, ನೀವು ಬ್ರೀಡಿಂಗ್ ಕೇಜ್ನ ನಿಮ್ಮ ಬ್ರೀಡಿಂಗ್ ಕೇಜ್ ಒಳಗೆ ಬೆಳಕು ಬಂದು ಬೀಳಬೇಕು. ಆ ರೀತಿ ಸೂರ್ಯನ ಬೆಳಕು, ಬೆಳಗಿನ ಜಾವದ ಬೆಳಕು ನಿಮ್ಮ ಗೂಡೊಳಗೆ ಬಂದು ಬೀಳಬೇಕು. ಸೊ ಆ ರೀತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಗೂಡೊಳಗೆ ಅಷ್ಟು ಹುಳ ಎಲ್ಲ ಉತ್ಪತ್ತಿ ಆಗೋಲ್ಲ. ಸೊ ಈ ವೈರಸ್ ಎಲ್ಲ ಅಷ್ಟು ಬೇಗ ಉತ್ಪತ್ತಿ ಆಗೋಲ್ಲ. ನಂತರ ಬಿಸಿಲು ಪಾರಿವಾಳದ ಮೇಲೆ ಬೀಳೋದ್ರಿಂದ ಪಾರಿವಾಳ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಪಾರಿವಾಳದ ಮರಿಗಳು ತುಂಬ ಹೆಲ್ದಿಯಾಗಿರುತ್ತೆ. ಅಷ್ಟು ಬೇಗ ಡಿಸೀಸ್ ಯಾವುದೂ ಅಟ್ಯಾಕ್ ಆಗೋಲ್ಲ. ಗೂಡು ಸ್ಮೆಲ್ ಇರೋಲ್ಲ, ಒಣಗೋದ್ರಿಂದ ಬಿಸಿಲು ಬೀಳೋದ್ರಿಂದ ಒಣಗಿಬಿಡುತ್ತೆ ಅದರ ಗಲೀಜೆಲ್ಲ. ಸೊ ಅಷ್ಟು ಸ್ಮೆಲ್ಲು ಇರೋಲ್ಲ. ಸೊ ಪಾರಿವಾಳದ ಗೂಡು ಕ್ಲೀನ್ ಇರುತ್ತೆ. ಸೊ ಇದಿಷ್ಟು ನನ್ನ ಟಿಪ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ನಾನು ಹೇಳ್ದಂಗೆ ಜೊತೆ ಮಾಡೋ ವೀಡಿಯೋ ಹಾಕ್ತೀನಿ. ಅದ್ರ ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಗ್ರಿಟ್ ಮಾಡೋ ವೀಡಿಯೋನ ನಾನು ಹಾಕ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇದಿಷ್ಟು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ವೀಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಗಳನ್ನ ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ಗಳಿಗೂ ನಾನು ರಿಪ್ಲೈ ಮಾಡ್ತೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಇದ್ರ ಬಗ್ಗೆ ತಿಳಿಲಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದ್ಸಲ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.